ಪಾವಗಡ ಪಟ್ಟಣದ ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ಗುರುವಾರ ಬಳಿ ಸಾಯಂಕಾಲ ಕಂದಾಯ ಇಲಾಖೆ ನೌಕರರ ಸಂಘದ ಸಭೆ ಜಿಲ್ಲಾಧ್ಯಕ್ಷ ನರಸಿಂಹರಾಜು ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ಪಾಲ್ಗೊಂಡಿದ್ದ ಸಂಘದ ಜಿಲ್ಲಾಧ್ಯಕ್ಷರಾದ ನರಸಿಂಹರಾಜು ಅವರು ತಾಲೂಕಿನ ಕಂದಾಯ ಇಲಾಖೆಯಲ್ಲಿ ಎದುರಾಗಿರುವ ವಿವಿಧ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ತದನಂತರ ಜಿಲ್ಲಾ ಪದಾಧಿಕಾರಿಗಳ ತಂಡವು ಪಾವಗಡ ತಾಲೂಕಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸ್ಥಳೀಯ ಕಂದಾಯ ನೌಕರರು ಹಾಗೂ ಗ್ರಾಮ ಸಹಾಯಕರೊಂದಿಗೆ ಸಮಾಲೋಚನೆ ನಡೆಸಲಾಯಿತು. ಈ ವೇಳೆ ನೌಕರರು ತಾವು ಎದುರಿಸುತ್ತಿರುವ ಪ್ರಮುಖ ಸವಾಲುಗಳ ಬಗ್ಗೆ ಜಿಲ್ಲಾಧ್ಯಕ್ಷರ ಮುಂದೆ ಸುದೀರ್ಘವಾಗಿ ಚರ್ಚಿಸಿದರು. ಪಾವಗಡ ತಾಲೂಕಿನ ಕಂದಾಯ ಇಲಾಖೆಯಲ್ಲಿ ನೌಕರರು ಅನುಭವಿಸುತ್ತಿರುವ ಅತಿಯಾದ ಕೆಲಸದ ಒತ್ತಡ ಮತ್ತು ಇಲಾಖೆಯ ಆಂತರಿಕ ಸಮಸ್ಯೆಗಳ ಬಗ್ಗೆ ಪದಾಧಿಕಾರಿಗಳು ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸಿದರು. ನೌಕರು ನ್ಯಾಯಬದ್ಧ ಬೇಡಿಕೆಗಳನ್ನು ಹಾಗೂ ತಾಂತ್ರಿಕ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತಂದು ಶೀಘ್ರವಾಗಿ ಪರಿಹರಿಸುವ ಭರವಸೆಯನ್ನು ಈ ಸಂದರ್ಭದಲ್ಲಿ ನೀಡಲಾಯಿತು. ಇನ್ನು ನೌಕರರು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಹಾಗೂ ಸಂಘಟನೆಯನ್ನು ಮತ್ತಷ್ಟು ಶಕ್ತಿಯುತಗೊಳಿಸಲು ಮೂಲಕ ತಮ್ಮ ಹಕ್ಕುಗಳು ಪಡೆಯಬೇಕು ಎಂದು ಜಿಲ್ಲಾಧ್ಯಕ್ಷರು ಕರೆ ನೀಡಿದರು. ಕಂದಾಯ ಇಲಾಖೆಯ ಮೂಲ ಹಂತದ ಕೆಲಸಗಾರರಾದ ಗ್ರಾಮ ಸಹಾಯಕರ ಸಂಘದ ಸದಸ್ಯರು ಸಮಸ್ಯೆಗಳ ಬಗ್ಗೆಯೂ ಸಭೆಯಲ್ಲಿ ವಿಶೇಷ ಗಮನ ಹರಿಸಲಾಯಿತು. ಈಗ ಜೊತೆಗೆ ನಿಮ್ಮಲ್ಲಿ ಎಲ್ಲ ಯಾರು ಖಾಲಿ ಬಿಟ್ಟಿದ್ದೀರ ಕಂದಾಯ ಇಲಾಖೆಯಲ್ಲಿ ಪದಾಧಿಕಾರಿಗಳು ಲಿಸ್ಟ್ ಮಾಡಿ, ಯಾಕೆಂತಂದರೆ ಅವರೆಲ್ಲ ಅಪ್ಡೇಟ್ ಮಾಡ್ತಾರೆ. ಯಾರು ಕಂದಾಯ ಇಲಾಖೆ ಇರ್ಬೋದು, ಗ್ರಾಮಾಡಳಿತ ಪುನಶ್ಚೇತನಗೊಳಿಸಿ ಹೊಸ ಆಕ್ಟಿವ್ ಇರೋದನ್ನೆಲ್ಲ ಸೇರಿಸಿ ರೆಡಿ ಮಾಡ್ತಾರೆ. ಹಾಗೆಲ್ಲ ನೆಚ್ಚಿನ ಪಾವಗಡ ತಾಲೂಕಿನ ನೌಕರ ಬಂಧುಗಳೇ, ನನ್ನ ಪರಿಚಯ ನನ್ನ ನರಸಿಂಹರಾಜ್ ಅಂತೇಳಿ 1990 ಜಾಯಿಂಟ್ ಡೇಟ್. ನಾನು ಎಷ್ಟು ಜನ ಹುಟ್ಟಿದ್ರು ಗೊತ್ತಿಲ್ಲ. 1995 ಕಂದಾಯ ಹೇಳೋದು ಪ್ರಾಥಮಿಕ ಮಾತಾಡಬೇಕಾದ್ರೆ ನಾನು ಎರಡೂ ಕೂಡ ನೋಡಿದ್ದೀನಿ. ಹಳೆ ತಲೆಮಾರು ನೋಡಿದ್ದೀನಿ, ಹಳೆ ಜಿಲ್ಲಾಧಿಕಾರಿ ನೋಡಿದ್ದೀನಿ, ಹಳೆ ಅಧಿಕಾರಿ ನೋಡಿದ್ದೀನಿ, ಹಳೆಯ ಕಂದಾಯ ಇಲಾಖೆ ವ್ಯವಸ್ಥೆ ನೋಡಿದ್ದೀನಿ, ಹೊಸದಾಗಿ ನೋಡಿದ್ದೀನಿ. ಒಟ್ಟು ಎರಡನ್ನೂ ನೋಡಿದ್ರೆ ನೋಡಿದ್ದು ಯಾರ ಇದ್ರೆ ನೋಡಿದ್ದೀನಿ. ಅಷ್ಟೇ ಅಂತ ಯಾರು ನನಗಿಬ್ಬರ ಬಗ್ಗೆ ರಿಟೈರ್ಡ್ ಆಗಿ ಹೋಗಿದ್ದಾರೆ. ನಾನು ಸೇರಿದಾಗ ಮತ್ತು 21 ವರ್ಷ. ನಾನು ಜೂನಿಯರ್ ಇಡೀ ಜಿಲ್ಲೆಗೆ. ನನ್ನ ರಿಸರ್ಚ್ ಫಸ್ಟ್ ಬಂದಾಗ ಯಾಕೆ ಸೇರಿಸಿದ್ದು ಇನ್ನೊಂದು ಆಫೀಸ್ಗೆ ಅನ್ನೋರು. ಈಗ ಈಗ ಕಂದಾಯ ಇಲಾಖೆ ವ್ಯವಸ್ಥೆ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ಇದರಲ್ಲಿ ನಮ್ಮ ಸ್ಟ್ರೆಂತ್ ಕಳ್ಕೊಳ್ತಾ ಇದೆ. ಎಲ್ಲ ಒಟ್ಟಾರೆ ಅಭಿಪ್ರಾಯ ನೀವೆಲ್ಲ ಹೇಳೋದು ನೋಡಿದ್ರೆ ನಾನು ಕಂದಾಯ ಇಲಾಖೆಯ ಸ್ಟ್ರೆಂತ್ ಕೊಡಬೇಕು ಅಂತ ಇಡೀ ರಾಜ್ಯದಲ್ಲಿ ಇಡೀ ಜಿಲ್ಲಾಧ್ಯಕ್ಷರು ಕೂಡ ಆ ಸ್ಥಳಕ್ಕೆ ಹೋಗಿ ಅಲ್ಲಿಯ ಗ್ರಾಮೀಣರ ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನು ಆಲಿಸಿ ಸರ್ಕಾರಕ್ಕೆ ಮುಕ್ತವಾಗಿ ಮಾಡಬೇಕು ಅಂತ ಹೇಳಿ ಎಲ್ಲ ಜಿಲ್ಲಾಧ್ಯಕ್ಷರು ಓದಿಗಳು. ಈಗ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ತುಮಕೂರು, ದಾವಣಗೆರೆ ಇಷ್ಟು ಜಿಲ್ಲೆ ಅಷ್ಟೇ ಸಂಘ ಇದ್ದೀನಿ. ನನಗೆ 1991, 92 ಹೇಳ್ತಿರೋದು ಮೋಸ್ಟ್ ಸ್ಟ್ರಾಂಗೆಸ್ಟ್ ಅಸೋಸಿಯೇಷನ್ ಕರ್ನಾಟಕ. ಅವರು ಟೀಚರ್ಸ್ ಬಿಟ್ಟರೆ ರಾಯಚೂರು ಜೊತೆ ಯಾವಾಗಿಂದ ಎಲೆಕ್ಷನ್ ಫಸ್ಟ್ ನೀವು ಫಸ್ಟ್ ಬಂದಿದ್ದೀರಿ, ಪೌರ್ತಿವಾಸ್ ಫಸ್ಟ್, ಗ್ರಾಮ ಕಂದಾಯ ಗ್ರಾಮ ಫಸ್ಟ್, ಲ್ಯಾಂಡ್ ಬಿಡ್ ಫಸ್ಟ್, 100% ಬಂದಿದ್ದೀವಿ. ಜಿಲ್ಲಾ ಎಲ್ಲ ಪದಾಧಿಕಾರಿಗಳು ಹಾಗೆ ನಾನು ಕೂಡ ಜಿಲ್ಲಾಧ್ಯಕ್ಷ ಕಂದಾಯ ಇಲಾಖೆ ಸಂಘ. ಸಾಕಷ್ಟು ಸಮಸ್ಯೆಗಳಿದೆ ಕಂದಾಯ ಇಲಾಖೆಯಲ್ಲಿ. ಈ ಕಂದಾಯ ಇಲಾಖೆಯ ಸಮಸ್ಯೆಗಳನ್ನ ನಾವು ಪ್ರತಿ ತಾಲೂಕಿಗೂ ಹೋಗಿ ಅವರ ಸಮಸ್ಯೆಗಳನ್ನು ಕೇಳಿ ಈಡೇರಿಸುವಂಥ ಕೆಲಸವನ್ನು, ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದರಿಂದ ಇವತ್ತು ಪಾವಗಡ ತಾಲೂಕು ಬಂದಿದ್ದೀವಿ. ಇಲ್ಲಿ ಗ್ರಾಮಾಡಳಿತ ಸಂಘ ಇರ್ಬೋದು, ಕಂದಾಯ ಇಲಾಖೆ ಸಂಘ ಇರ್ಬೋದು, ಗ್ರಾಮ ಸಭೆ, ಹೀಗೆ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಸಾಕಷ್ಟು ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಹಲವಾರು ಸಮಸ್ಯೆಗಳನ್ನು ಕೂಡ ಹೇಳಿದ್ದಾರೆ. ಏನಿರ್ಬೋದು ಅಂತಂದರೆ ಪೌರ್ತಿವಾರ್ಷ ಖಾತೆಯನ್ನು ಗುರಿ ನಿಗದಿ ಮಾಡಿ ಕೇಳುವಂಥ ಇರ್ಬೋದು. ಹಾಗೆಯೇ ಬೇರೆ ಬೇರೆ ವಿಚಾರ ಸಾಕಷ್ಟು ಒತ್ತಡದ ಕೆಲಸ ಮಾಡೋಂಥ, ಭಾರದ ಕೆಲಸ ಮಾಡಿದ್ದಾರೆ. ಹೀಗೆ ಮತ್ತು ಟೈಮ್ ಮಾಡಲು ಆಗಿಲ್ಲ ಅನ್ನೋವಂಥವು ಇದ್ದಾವೆ. ಇಂಥವೆಲ್ಲ ಸಾಕಷ್ಟು ವಿಚಾರಗಳನ್ನು ನಾವು ಇವತ್ತು ಪಾವಗಡ ತಾಲೂಕಿನ ನಾಯಕರೊಂದಿಗೆ ಚರ್ಚೆ ಮಾಡಿದ್ದೇವೆ. ಆ ಎಲ್ಲ ವಿಚಾರಗಳನ್ನು ಮಾನ್ಯ ಸಚಿವರು ಅಥವಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಬಗೆಹರಿಸೋ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಸಂಘಟನೆ ಕೂಡ ಚುರುಕಾಗಿರಬೇಕು, ಸಂಘಟನೆ ಶಕ್ತಿಯುತವಾಗಿರಬೇಕು ಅನ್ನೋ ಕೆಲಸವನ್ನು ನಾನು ಇವತ್ತು ಪಾವಗಡದಲ್ಲಿ ಮಾಡಿದ್ದೇನೆ. ಇನ್ನು ಈ ವೇಳೆಯಲ್ಲಿ ಈ ಸಭೆಗೆ ಭಾಗವಹಿಸಿದ್ರು ಗ್ರಾಮದ ಆಡಳಿತ ಅಧಿಕಾರಿ, ಜಿಲ್ಲಾ ಅಧ್ಯಕ್ಷ ದೇವರಾಜು, ರಾಜ್ಯ ಪ್ರಧಾನ ಜಂಟಿ ಕಾರ್ಯದರ್ಶಿ ರಜಿತ್ ಕುಮಾರ್, ಕಂದಾಯ ಇಲಾಖೆಯ ನೌಕರರ ಸಂಘಕ್ಕೆ ತಾಲೂಕು ಘಟಕದ ಅಧ್ಯಕ್ಷ ಕಿರಣ್ ಕುಮಾರ್, ಕಂದಾಯ ಇಲಾಖೆಯ ನೌಕರರ ಸಂಘಕ್ಕೆ ನಿರ್ದೇಶಕರುಗಳಾದ ಶಿರಸ್ತೇದಾರ್,
ಚಂದ್ರಶೇಖರ್, ಆರ್ಐ ರಾಜ್ಗೋಪಾಲ್, ರಾಜೇಶ್ ಸಂಘದ ಪದಾಧಿಕಾರಿಗಳು ಮತ್ತು ಗ್ರಾಮ ಸಹಾಯಕರ ಸಂಘದ ಸದಸ್ಯರು ಹಾಗೂ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಿದ್ದರು. ಬ್ಯೂರೋ ರಿಪೋರ್ಟ್ B5 ನ್ಯೂಸ್ ಪಾವಗಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.